ಹಾಯ್, ಹಲೋ, ಗುಡ್ ಮಾರ್ನಿಂಗ್. ನಾವು ಇವತ್ತು ಒಂದು ಸ್ಪೆಷಲ್ ಜಾಗಕ್ಕೆ ಬಂದಿದ್ದೀನಿ. ಬೆಂಗಳೂರಿಂದ ಆಚೆ ಹೊಸೂರು ಹತ್ರ ಇರೋವಂಥ ಜಾಗ ಇದು. ಸೊ ನಾನು ಹೊಸೂರು ಹತ್ರ ತಲ್ಲಿಯಲ್ಲಿ ಇರುವಂಥ ಶ್ರೀ ರಮಣ ಆಶ್ರಮಕ್ಕೆ ಬಂದಿದ್ದೀನಿ ವಿತ್ ಅ ಗ್ರೂಪ್ ಆಫ್ ಅರೌಂಡ್ 80 ಪೀಪಲ್. ಏನು ಮಾಡ್ತೀವಿ ಇಲ್ಲಿ, ಏನೇನು ಕ್ಲಾಸಸ್ ಕಂಡಕ್ಟ್ ಮಾಡ್ತಾರೆ. ಸೊ ನಾನಿವತ್ತು ಬಂದಿರೋದು ವಿಮೆನ್ಸ್ ಡೇ ದಿವಸ, ಸ್ಯಾಟರ್ಡೇ ಸ್ಟೇ ಆಗಿ ಸಂಡೇ. ಸೊ ಏನೇನು ಪ್ರಾಕ್ಟೀಸಸ್ ಇರ್ಬೋದು, ಥೆರಪೀಸ್ ಇರ್ಬೋದು, ಗ್ರೂಪ್ ಸೆಷನ್ಸ್ಗಳಿರ್ಬೋದು, ಮೆಡಿಟೇಷನ್ಸ್ ಇರ್ಬೋದು, ನೋಡೋಣ ಏನೇನೆಲ್ಲ ಮಾಡಿಸ್ತಾರೆ. ಹೌ ಬೆಸ್ಟ್ ವಿ ಕ್ಯಾನ್ ಯೂಸ್ ದಿಸ್ ಅಂತ. ಇಟ್ಸ್ ಫುಲ್ ಆಫ್ ಗ್ರೀನರಿ. ತುಂಬ ಚೆನ್ನಾಗಿದೆ ಆಶ್ರಮ ಅಂತ ಹೇಳಿದ ತಕ್ಷಣ ಕಾಮ್ನೆಸ್, ರಿಲ್ಯಾಕ್ಸೇಷನ್, ಒಂದು ಸೆರೆನಿಟಿ, ಕ್ಯಾನ್ ಫೀಲ್ ದ ಬ್ಲಿಸ್. ಇಟ್ಸ್ ವೆರಿ ನೈಸ್. ತೋರಿಸ್ತೀನಿ ಸಾಧ್ಯವಾದಷ್ಟು. ಆ್ಯಂಡ್ ದೇರ್ ಆರ್ ಫ್ಯೂ ರಿಸ್ಟ್ರಿಕ್ಟೆಡ್ ಏರಿಯಾಸ್, ಎಲ್ಲೂ ಫೋಟೋಸ್ ವೀಡಿಯೋಸ್ ಮಾಡೋ ಹಾಗಿಲ್ಲ. ಲೆಟ್ಸ್ ಸಿ. ಎಸ್, ಉಳ್ಕೊಳ್ಳೋದಕ್ಕೆ ಡಾರ್ಮೆಟ್ರಿ ಚೂಸ್ ಮಾಡಿದ್ದೀವಿ. ಆ್ಯಂಡ್ ವಿ ಹ್ಯಾವ್ ಗಾಟ್ ಬಂಕರ್ ಬೆಡ್ಸ್ ಈ ಥರ. ಸುಮಾರು ಒಂದು 10 ಇಯರ್ಸಿಂದ ಯೋಗ ಪ್ರಾಣವಿದ್ಯಾ ಅಂತ ಹೀಲಿಂಗ್ನ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಆಗಿಂದನೂ ಮೆಡಿಟೇಷನ್ ಗ್ರೂಪ್ ಕ್ಲಾಸಸ್ ಎಲ್ಲ ಕಂಡಕ್ಟ್ ಮಾಡ್ತಿರ್ತಾರೆ ಈ ಆಶ್ರಮದಲ್ಲಿ. ಆ್ಯಂಡ್ ಅಫ್ಕೋರ್ಸ್ ಕಲ್ತಿರೋರಿಗೇ ಇಲ್ಲಿ ಎಂಟ್ರಿ ಬಿಡೋದು. ಆ್ಯಂಡ್ ಫ್ರೆಷರ್ಸ್ ಕೂಡ ಕ್ಲಾಸಸ್ ಕಲಿಯೋದಕ್ಕೆ ಅಂತ ಬರಬಹುದು ಇಲ್ಲಿ. ಆಫ್ಟರ್ ಕೋವಿಡ್ ಬಂದೇ ಇಲ್ಲ. ಇಟ್ಸ್ ಬೀನ್ 5 ಇಯರ್ಸ್ ನಾನು ಬಂದು. ಆವಾಗೆಲ್ಲ ರೆಗ್ಯುಲರ್ ಕ್ಲಾಸಸ್ ಕಂಡಕ್ಟ್ ಮಾಡೋರು. ಈಗಲೂ ಕ್ಲಾಸಸ್ ರೆಗ್ಯುಲರ್ ಕಂಡಕ್ಟ್ ಮಾಡ್ತಾರೆ, ಬಟ್ ನಾನು ಬರೋಕ್ಕಾಗಿರಲಿಲ್ಲ. 5 ಇಯರ್ಸ್ ಆದಮೇಲೆ ಬಂದಿದ್ದೀನಿ. ವಿತ್ ದ ನೇಚರ್, ಮೆಡಿಟೇಷನ್ಸ್ ಕ್ಲಾಸಸ್ ಅಟೆಂಡ್ ಮಾಡೋಣ. ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಎಲ್ಲ ಇಲ್ಲೇ ಪ್ರೊವೈಡ್ ಮಾಡ್ತಾರೆ. ಆ್ಯಂಡ್ ಸ್ಟೇಯಿಂಗ್ ಕೂಡ ಇರುತ್ತೆ, ಜೊತೆಗೆ ಸೆಷನ್ಸ್ಗಳೆಲ್ಲ ಇರುತ್ತೆ. ತೋರಿಸ್ತಾ ಹೋಗ್ತೀನಿ ಒಂದೊಂದು ಹೇಗಿರುತ್ತೆ ಅಂತ. ಸಾಕು. ವೇದ ತಿನ್ನಿದ್ವಿ. ಚಾರ್ಜಸ್. It's a walking time. And ಶಿವಾಲಯ ಟೆಂಪಲ್ ಇದೆಲ್ಲ ಏನು ವಾಯ್ಸ್ ಮತ್ತೆ ನಾನು ಕೊಟ್ಕೋಬೇಕು. ಬಂದಿರೋ ಬಸ್ ನಮ್ದಲ್ಲ. ಆಗಲೇ ವಿಡಿಯೋ ಎಲ್ಲ ತೋರಿಸ್ದ ಹಾಗೆ ಡಾರ್ಮೆಟ್ರಿಗೆ ಹೋಗಿ ಬ್ಯಾಗೆಲ್ಲ ಇಟ್ಟು ಫ್ರೆಶ್ ಅಪ್ ಆಗಿ, ಹಣ್ಣು ಅಂದರೆ ಬ್ರೇಕ್ಫಾಸ್ಟೇ ಹಣ್ಣು, ಅಲ್ಲಿ ಹಣ್ಣು ತಿಂದು ಎಳ್ನೀರು ಕುಡಿದು ಕ್ಲಾಸ್ಗಳನ್ನ ಅಟೆಂಡ್ ಮಾಡಿ, ಮಧ್ಯಾಹ್ನ ಊಟನೂ ಮಾಡಿ, ಸಂಜೆ ವಾಕಿಂಗಿಗೆ ಹೋಗಿದ್ದು ಬಂದ್ವಿ. ವಾಕಿಂಗ್ ವಿಡಿಯೋನು ಹಾಕಿದ್ದೀನಿ. ಬಂದಮೇಲೆ ಇಲ್ಲಿ ಕೃಷ್ಣ ಟ್ರೀ ಇದೆ, ಅಲ್ಲಿ
ದೊಡ್ಡ ಮರ, ಆಲದ ಮರ. ಒಂದು 3-4 ಉಯ್ಯಾಲೆ ಹಾಕಿದ್ದಾರೆ. ಉಯ್ಯಾಲೆ ಆಡಿಕೊಂಡು ಒಂಥರ ಬಾಲ್ಯದ ನೆನಪು. ಚಿಕ್ಕದ್ರಲ್ಲಿ ಎಷ್ಟು ಆಟ ಆಡ್ತಾಯಿದ್ವಿ ಉಯ್ಯಾಲೆ ಎಲ್ಲ, ಅದನ್ನು ನೆನೆಸ್ಕೊಂಡು ಹಾಗೆ ಆಶ್ರಮದ ತಂಪು ಗಾಳಿನ ಎಂಜಾಯ್ ಮಾಡ್ತಾ ಅವತ್ತಿನ ಡೇ ಕಂಪ್ಲೀಟ್ ಮಾಡಿದ್ವಿ. ಈವ್ನಿಂಗ್ ವಾಕೆಲ್ಲ ಮುಗಿಸ್ಕೊಂಡು ಬಂದು ಮತ್ತು ಸಂಜೆ ಇನ್ನೊಂದು ಮೆಡಿಟೇಷನ್ ಮಾಡಿದ್ವಿ. ಅದಾದ ನಂತರ ರಾತ್ರಿ ಡಿನ್ನರು ಬಿಸಿಬೇಳೆಬಾತ್ ಮಾಡಿದರು. ಇಲ್ಲಿನ ವಿಶೇಷತೆ ಏನಂತಂದರೆ ಸಾಲ್ಟ್ಲೆಸ್ ಊಟ. ಉಪ್ಪು ಕಡಿಮೆ ಉಪಯೋಗಿಸ್ತಾರೆ, ಅಂದರೆ ಲೆಸ್ ಸಾಲ್ಟ್. 2 ಆಪ್ಷನ್ನೂ ಇರುತ್ತೆ. ತೀರಾ ಉಪ್ಪೇ ಹಾಕದೇ ಇದ್ದರೂ ಅದು ಒಂದು ಆಪ್ಷನ್ ಇದೆ, ಇಲ್ಲ ಕಡಿಮೆ ಉಪ್ಪು ಖಾರ ಎಲ್ಲ ಕಡಿಮೆ ಆಗಿ ಮಿತವಾಗಿ ಒಂದು ಹೇಗೆ ಅಂತಂದರೆ ಆ ತರಕಾರಿ ಅದರ ರುಚಿ, ಆ ಬೇಳೆ, ಆ ಕಾಳಿನ ರುಚಿ ಹಾಗೆ ಸಿಗ್ತಾಯಿತ್ತು ನಮಗೆ. ಉಪ್ಪು ಹಾಕ್ಕೊಳ್ಳೋದ್ರಿಂದ ನಮಗೆ ಉಪ್ಪೇ ಡಾಮಿನೇಟ್ ಮಾಡ್ತಾ ಇರುತ್ತೆ. ಮತ್ತು ರಾತ್ರಿ ಆಯಿತು, ಊಟ ಎಲ್ಲ ಮುಗಿಸಿ ಕ್ಯಾಂಪ್ ಫೈರ್ಗೆ ಎಲ್ಲ ಜಾಯಿನ್ ಆದ್ವಿ. ಇಲ್ಲೂ ಕೆಲವು ಆ್ಯಕ್ಟಿವಿಟೀಸ್ ಮಾಡಿಸಿದ್ರು, ತುಂಬ ಚೆನ್ನಾಗಿತ್ತು. ಬಾರೆ ಮಣಿ ಕೊರಳತನಿ, ಬಾರೆ ಮಣಿ ಕೊರಳತನಿ ಮಾಲೆ ಮಾಡುವ, ಬಾರೆ ಮಣಿ ಕೊರಳತನಿ ಮಾಲೆ ಮಾಡಿ, ಬಾರೆ ಮಣಿ ಕೊರಳತನಿ, ಬಾರೆ ಮಣಿ ಜೋರಗಲಿ. ಟೊಮೆಟೊ ಹಣ್ಣು, ಕೆಂಪು ಕೆಂಪು ಟೊಮೆಟೊ ಹಣ್ಣು, ಕೆಂಪು ಕೆಂಪು. ಗುಡ್ ಮಾರ್ನಿಂಗ್. ಡೇ 2 ಇನ್ YPV ಆಶ್ರಮ್. ನಮಗೆ ಅರ್ಲಿ ಮಾರ್ನಿಂಗ್ 6:45ಗೆ ಎಕ್ಸಸೈಸ್ ಮಾಡೋಕ್ಕೆ ಎಲ್ಲರೂ ಗ್ಯಾದರ್ ಆಗೋಕ್ಕೆ ಹೇಳಿದ್ದಾರೆ. ಇಟ್ಸ್ ಆಲ್ಮೋಸ್ಟ್ 6:40 ಇವಾಗ. ಬೆಳಗ್ಗೆ 5:05 ಎದ್ದು ರೆಡಿಯಾಗಿ, ಸೊ ವಿ ಆರ್ ಹೆಡ್ಡಿಂಗ್ ಟುವರ್ಡ್ಸ್ ಎಕ್ಸಸೈಸ್ ಆದಮೇಲೆ ಮೆಡಿಟೇಷನ್ ಮಾಡಿಸ್ತಾರೆ. ಮೆಡಿಟೇಷನ್ ಆದಮೇಲೆ ತಿಂಡಿ, ಅಗೈನ್ ಫ್ರೂಟ್ಸ್, ಓನ್ಲಿ ಫ್ರೂಟ್ಸ್. ಬೇರೆ ಏನೂ ತಿಂಡಿ ಅಂತ ಕೊಡೋದಿಲ್ಲ. ಎಲ್ಲ ಥರದ ಎಲ್ಲ ಬಗೆಯ ಹಣ್ಣುಗಳಿರುತ್ತೆ, ಜೊತೆಗೆ ಎಳ್ನೀರಿರುತ್ತೆ. ಆದಮೇಲೆ ಅಗೈನ್ ಸೆಷನ್ಸ್ಗಳಿರುತ್ತೆ. ಸನಾತನ ಧರ್ಮದ ಬಗ್ಗೆ ಆಗಿರಬಹುದು, ಅಥವಾ ಹೀಲಿಂಗ್ ಹೇಗೆ ಮಾಡ್ತಾರೆ, ಹೀಲಿಂಗ್ ಬಗ್ಗೆ ಆಗಿರಬಹುದು, ಯಾವ್ಯಾವ ಥರ ಹೀಲಿಂಗ್ ಇದೆ ಅಂತ ಎಲ್ಲ ಅದ್ರ ಬಗ್ಗೆ ಪಾಠ ಮಾಡ್ತಾರೆ. ಚೆನ್ನಾಗಿರುತ್ತೆ. ಮತ್ತು ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ. ನೀವಿಲ್ಲಿ ನೋಡ್ತಾ ಇರಬಹುದು, ಎಲ್ಲ ಗ್ಯಾದರ್ ಆಗಿದ್ದೀವಿ. ನಮ್ಮನ್ನು ಲೀಡ್ ಮಾಡ್ತಿದ್ದಂಥ ನಮ್ಮ ಸರ್ರು ಅಲ್ಲಿ ಒಬ್ಬ ಲೇಡಿಗೆ ಹೀಲಿಂಗ್ ಮಾಡ್ತಾ ಇದ್ದಾರೆ. ಅವರಿಗೆ ತುಂಬ ದಿನದಿಂದ ಶೋಲ್ಡರ್ ಪೇಯ್ನ್ ಇತ್ತು. ಸೊ ಹಾಗಾಗಿ ಆ ಶೋಲ್ಡರ್ ಪೇಯ್ನನ್ನು ಹೀಲಿಂಗ್ ಮೂಲಕ ತೆಗಿತಾ ಇದ್ದಾರೆ. ಆ ಹೀಲಿಂಗ್ ಅನ್ನೋದು ಒಂದು ಪ್ರಕ್ರಿಯೆ, ಚಿಕಿತ್ಸಾ ಪ್ರಕ್ರಿಯೆ, ಅದ್ರ ಮೂಲಕ ತೆಗಿತಾ ಇದ್ದಾರೆ. ಇವತ್ತು ಬ್ರೇಕ್ಫಾಸ್ಟಿಗೆ ವಿ ಹ್ಯಾವ್ ಬಾಳೆಹಣ್ಣು ಆ್ಯಂಡ್ ವಾಟರ್ ಮೆಲನ್. ನಾನು ಇದು ಫಸ್ಟ್ ಟ್ರೈ ಮಾಡ್ತಾ ಇದ್ದೀನಿ, ಯೆಲ್ಲೋ ಕಲರ್ ವಾಟರ್ ಮೆಲನ್ ಆ್ಯಂಡ್ ಖರ್ಬೂಜ, ಜೊತೆಗೆ ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲ, ಹಾಗೇ ಪೊಮೊಗ್ರನೇಟ್. ಇದಿಷ್ಟಾದಮೇಲೆ ಎಳ್ನೀರು ಕುಡಿದು ವಾಪಸ್ ಕ್ಲಾಸ್ಗೆ, ಸೆಷನ್ಗೆ ಹೋಗೋದು. ಸೊ ಇಲ್ಲಿ ನಮ್ಮ ಜೊತೆ ಬಂದಿರೋವಂಥ ಪಾರ್ಟಿಸಿಪೆಂಟ್ಸ್ನ ಕೇಳೋಣ. ಡೈಲಿ ಮನೆಯಲ್ಲಿ ಉಪ್ಪಿಟ್ಟು, ಇಡ್ಲಿ, ದೋಸೆ ಅಂತ ತಿಂತಾ ಇರ್ತಾರೆ. ಇಲ್ಲಿ ಬರೀ ಫ್ರೂಟ್ಸ್, ಎಳ್ನೀರು. ಹೇಗೆ ಅನ್ನಿಸ್ತಾ ಇದೆ ಕೇಳಿ? ಹಾಯ್, ಹೇಗೆ ಅನ್ನಿಸ್ತಾ ಇದೆ? ಚೆನ್ನಾಗಿದೆ. ಹೊಟ್ಟೆ ತುಂಬುತ್ತೆ ಈಗ ತಕ್ಷಣಕ್ಕೆ. ಹೌದು, ತಿನ್ನೋದಿದೆ ಡಸ್ಟ್ಬಿನ್. ಹೇಗೆ ಅನ್ನಿಸ್ತಾ ಇದೆ? ಸೂಪರ್ ಆಗಿದೆ. ಹೊಸ ಹಣ್ಣೆಲ್ಲ ಟ್ರೈ ಮಾಡ್ತಾ ಇದ್ದೀವಿ. ನೈಸ್. ಹೌ ಯು ಫೀಲಿಂಗ್? ಆಗಿದೆ. ಫಸ್ಟ್ ಎಕ್ಸ್ಪೀರಿಯನ್ಸ್ ಜಸ್ಟ್ ವಿತ್ ಫ್ರೂಟ್ಸ್. ನೈಸ್. ಸೂಪರ್ ಆಗಿದೆ. ಆಫ್ಟರ್ವರ್ಡ್ಸ್ ತುಂಬ ಸರಿ ಬಂದಿದ್ದೀನಿ. ಆದರೆ ಪ್ರತಿ ಸತಿ ಹೊಸ ಎಕ್ಸ್ಪೀರಿಯನ್ಸ್ ಆಗಿದೆ.
ಯಾ ಫಾರ್ ದ ಫಸ್ಟ್ ಟೈಮ್ ಗಾಳಿ ಮೇಲೆ ಫುಲ್ ಬಿಡಿಸ್ಕೊಂಡು ನಾನೇ ಆ್ಯಂಡ್ ಮೇಡಮ್ ಸ್ಪೆಷಲ್ ನೀವೆಲ್ಲ ಮಿಕ್ಸ್ ಮಾಡಿ ಸಲಾಡ್ ಮಾಡ್ಕೊಂಡಿದ್ದೀರಾ. ಕ್ರಿಯೇಟಿವಿಟಿ ಕ್ರಿಯೇಟಿವಿಟಿ ಮಾಡಿಕೊಂಡು ಎಲ್ಲ ಸ್ವೀಟ್ ಆಸ್ವಾದನೆ ಮಾಡ್ತಾ ಇದ್ದೀವಿ. ಅದಕ್ಕೆ ಒಂದು ಸ್ವಲ್ಪ ಜೇನುತುಪ್ಪ ಮತ್ತು ಬೆಲ್ಲ ಇದೆ ಹಾಕೊಂಡ್ರೆ ಆಯ್ತು. ಪರ್ಮಿಷನ್ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಇದು ಮಾಡ್ತೇವೆ ವೆರೈಟಿ ಹಣ್ಣುಗಳು ಅಟ್ ಎ ಟೈಮ್ ನಾವು ತಿಂತೇವೆ ಸ್ವಲ್ಪ ಫಸ್ಟ್ ಟೈಮ್. ಬ್ರೇಕ್ಫಾಸ್ಟ್ ಅಂದರೆ ಇಡ್ಲಿ ದೋಸೆ ಉಪ್ಪಿಟ್ಟು ಇದೇ ಆಗ್ತಿತ್ತು. ಈಗ ಸ್ಪೆಷಲ್ ಐಟಮ್ಸ್ ಇದೆ, ಹೆಲ್ದಿ ಲೈಟ್. ಹೇಗೆ ಅನ್ನಿಸ್ತಾ ಇದೆ ಮೇಡಮ್? ಫ್ರೂಟ್ಸ್ ತುಂಬ ಚೆನ್ನಾಗಿದೆ. ನಾವಂತೂ ಈ ಥರ ವೆರೈಟಿ ಫ್ರೂಟ್ಸ್ ತಂದು ಮನೆ ತಿನ್ನೋಕ್ಕಾಗಲ್ಲ. ನಾವೇನಾದ್ರು ಮನೆ ತಂದರೆ ಒಂದು ಥರ ಫ್ರೂಟ್ಸ್ ತಂದು ಇದು ನೋಡಿದ್ರೆ ಒಂದು 5-6 ಥರ ಫ್ರೂಟ್ಸು ತುಂಬ ಚೆನ್ನಾಗಿದೆ, ತುಂಬ ಖುಷಿ ಆಗ್ತಿದೆ. ಮೆಡಿಟೇಷನ್ಸ್ ಎಲ್ಲ ಹೇಗೆ ಅನ್ನಿಸ್ತಾ ಇದೆ? ತುಂಬ ಚೆನ್ನಾಗಿದೆ. ಕ್ಲಾಸಸ್ ಎಲ್ಲ ಕ್ಲಾಸ್ ತುಂಬ ಚೆನ್ನಾಗಾಗ್ತಿದೆ. ಇಲ್ಲೇ ಇರೋಣ ಅನ್ನಿಸ್ತಾ ಇದೆ. ಅಲ್ಲಿ 2 days ಆಯಿತು ಮರಳಿಗೂಡಿಗೆ. ಆಗಿರೋದ್ರಿಂದ ತುಂಬ ಚೆನ್ನಾಗಿದೆ. ಐ ವುಡ್ ಲೈಕ್ ಟು ಟಾಕ್ ಅಬೌಟ್ ಈಗ ಬ್ರೇಕ್ಫಾಸ್ಟ್ ಅಂತ. ಮನೇಲಿ ಇಡ್ಲಿ ದೋಸೆ ಅಲ್ವಾ? ಇಲ್ಲ, ಆಶ್ರಮಕ್ಕೆ ಬಂದು ಹೋದಾಗಿಂದ ಐ ಫಾಲೋ ದಿಸ್ ರೆಗ್ಯುಲರ್ಲಿ. ಐ ಹ್ಯಾವ್ ಫ್ರೂಟ್ಸ್ ಫಾರ್ ಮೈ ಡಯಟ್ ಇನ್ ದ ಮಾರ್ನಿಂಗ್, ಸೊ ದಿಸ್ ಕ್ಲಿಯರ್ ಮೈ ಕಾನ್ಸ್ಟಿಪೇಷನ್ and you remain energetic throughout the day. So that's what we were just now discussing, how we feel at home compared to eating ashram food without the saltless diet and all. It makes you feel very light and energetic. You won't have this acid reflux or any such problems, so it is very energetic. ಥ್ಯಾಂಕ್ ಯು. ಹಿಯರ್ ಇಸ್ ಒನ್ ಟೈನಿ. ಓಹೋ, ಫ್ರೂಟ್ಸ್ ಬೇಡವಾ ನಿಮಗೆ? ಎಸ್. ಹೇಗೆ ಅನ್ನಿಸ್ತಾ ಇದೆ? ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ. ಈ ಥರ ಒಂದು ಸೆಡಿನ್ ಎನ್ವೈರ್ಮೆಂಟ್ ಮತ್ತು ಟ್ರಾಂಕ್ವಿಲಿಟಿನಲ್ಲಿ ಮೆಡಿಟೇಟ್ ಮಾಡೋದು, ಡಿವೈನ್ ಎನರ್ಜೀಸ್ನ ಅಬ್ಸರ್ವ್ ಮಾಡ್ಕೊಳ್ಳೋದು, ನೀವು ಎಕ್ಸ್ಪೀರಿಯನ್ಸ್ ಕೊಡ್ತಾ ಇದೆ ಅವೇ ಫ್ರಮ್ ಸಿಟಿ ಲೈಫ್. ಥ್ಯಾಂಕ್ ಯು. ಸೊ ಅಫ್ಕೋರ್ಸ್ ನಾನು ಕೂಡ ಎಷ್ಟೋ ವರ್ಷದಿಂದ ಸ್ವಲ್ಪ ಬ್ರೇಕ್ಫಾಸ್ಟ್ ತೊಗೊಳ್ತೀನಿ, ಅದ್ರ ಜೊತೆಗೆ ಫ್ರೂಟ್ಸ್ ತೊಗೊಳ್ತೀನಿ. ಇಟ್ಸ್ ಬೀನ್ ಹಂಗೆ ಆಗಿಬಿಟ್ಟಿದೆ, ಅಂದರೆ ರೊಟೀನ್ ಆಗಿಬಿಟ್ಟಿದೆ ನನಗೂ. ಆ್ಯಂಡ್ ತುಂಬ ಎನರ್ಜೆಟಿಕ್ ಅನಿಸುತ್ತೆ. ಅಫ್ಕೋರ್ಸ್ ಇನಿಷಿಯಲ್ ಡೇಸಲ್ಲಿ ಹಸಿವು ಜಾಸ್ತಿ ಆಗೋಗುತ್ತೆ, ಬಟ್ ಇಂಟರ್ವೆಲ್ಸಲ್ಲಿ ಸ್ವಲ್ಪ ಫ್ರೂಟ್ಸ್ ಅಲ್ಲಿ ಬೇಗ ತಿಂದು ಒಂದು 9 o'clock ಹಾಗೆ ಮತ್ತೆ ಒಂದು 11-11:30 ಹಾಗೆ ತಿಂದರೆ ಲಂಚ್ ಅಷ್ಟೊತ್ತಿಗೆ ಯು ಕ್ಯಾನ್ ಮ್ಯಾನೇಜ್. ಅಭ್ಯಾಸ ಆದರೆ ಇಟ್ ಬಿ ರೊಟೀನ್. ಅಫ್ಕೋರ್ಸ್ ತುಂಬ ಲೈಟಾಗಿರುತ್ತೆ, ಎನರ್ಜೆಟಿಕ್ ಆಗೂ ಇರುತ್ತೆ, ಆ್ಯಂಡ್ ಯು ಫೀಲ್ ಫ್ರೆಶ್. ಎಲ್ಲ ಇಲ್ಲಿ ಇವಾಗ ಹೀಲಿಂಗ್ ಸೆಷನ್ ನಡೆಯುತ್ತೆ. ಸರ್ ಬಂದು ಹೀಲಿಂಗ್ ಮಾಡ್ತಾರೆ. ಹಾಗಾಗಿ ಹೀಲಿಂಗ್ ಮಾಡಿಸ್ಕೊಳ್ಳೋಕ್ಕೆ ಎಲ್ಲ ಕೂತಿದ್ದೀವಿ. ಅಗೈನ್ ಭಜನ್ ಸೆಷನ್ಸ್ ಎಲ್ಲ ಮುಗಿಸ್ಕೊಂಡು ಡೇ 2 ಮಧ್ಯಾಹ್ನ ಊಟ ಮಾಡೋಕ್ಕೆ ನಿಂತ್ವಿ. ಆಲ್ಮೋಸ್ಟ್ ಬಡ್ಸೋಕ್ಕೆ ನಾನು ನಿಂತ್ಕೊಳ್ತಾ ಇದ್ದೆ ಫಸ್ಟು. ನಂಗೆ ತುಂಬ ಇಷ್ಟ ಸರ್ವ್ ಮಾಡೋದು, ಬಡಿಸೋದು. ಹಾಗೆ ಅವ್ರಿಗೆ ತಿನ್ನೋರಿಗೆ ಖುಷಿಯಾಗೋಷ್ಟು ಬಡಿಸೋದು ನಂಗೆ ತುಂಬ ಖುಷಿ ಕೊಡುತ್ತೆ. ಸೊ ಬಡ್ಸೋಕ್ಕೆ ನಾನೇ ನಿಂತ್ಕೊಳ್ತಾ ಇದ್ದೆ, ನನ್ನ ಜೊತೆಗೆ ಯಾರಾದರೂ ಸರ್ ಜೊತೆಗೆ ನಿಂತ್ಕೊಡೋರು. ಸೊ 2 ದಿನ ಆಶ್ರಮಲ್ಲಿದ್ದಿದ್ದು, 1 ನೈಟ್ ಇಲ್ಲೇ ಸ್ಟೇ ಮಾಡಿದ್ವಿ. ಹೇಗೆ ಕಳೀತು ಅಂತಲೇ ಗೊತ್ತಾಗ್ತಾ ಇಲ್ಲ. ಇಟ್ ವಾಸ್ ಅ ಡಿವೈನ್ ಎಕ್ಸ್ಪೀರಿಯನ್ಸ್. 78 ಜನ ಒಟ್ಟಿಗೆ ಇದ್ದು ಧ್ಯಾನ ಮಾಡಿ ಎಲ್ಲ ಮಾಡಿದ್ವಿ. ಸುಮಾರು ಹೊಸ ಜನಗಳನ್ನ ಭೇಟಿ ಆಯಿತು, ಖುಷಿ ಕೊಡ್ತು ಅದು. ನೋಡೋಣ, ಈಗ ಬಸ್ ಹೊರಟಿ ನಮ್ಮ ಊರಿಗೆ ಮರಳಿ ಗೂಡಿಗೆ ಲೆಟ್ಸಿ. ಆಮೇಲೆ ಬಸ್ಸಲ್ಲಿ ಹೋಗುವಾಗ ಸಾಧ್ಯವಾದರೆ ಕಂಟಿನ್ಯೂ ಮಾಡಿ ವಿಡಿಯೋ ಅಲ್ಲಿಗೆ ಎಂಡ್ ಮಾಡೋಣ. ಸ್ಟೇ ಟ್ಯೂನ್ಡ್. ವಾಪಸ್ ಟ್ರಾವೆಲ್ ಮಾಡಬೇಕಾದ್ರೆ ಒಂದು ಚಿಕ್ಕ ಬ್ರೇಕ್ ತೊಗೊಂಡ್ವಿ. ಕಾಫಿ, ಟೀ, ಜ್ಯೂಸ್. ನಾನು ರೋಸ್ ಮಿಲ್ಕ್ ತೊಗೊಂಡೆ, ತುಂಬ ಶೆಕೆ ಆಗ್ತಾಯಿತ್ತು. ಇದು ಕುಡ್ದಿದ್ದು ಏನೋ ಎಲ್ಲರೂ ಎನರ್ಜೆಟಿಕ್ಕಾಗಿ ವಾಪಸ್ ಹೋಗಬೇಕಾದ್ರೆ ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ನಮ್ಮ ಮನೆ ಸೇಫಾಗಿ ರೀಚ್ ಪೆಣಸಿಲ್ ತೆಗೆದು ಮಾಸ್ತರ ಕೈಗೆ ಕೊಡ್ತಿದ್ವಿ. ಲಾಸ್ಟ್ ಬೆಂಚಿನ ಮ್ಯಾಗೆ ಫಸ್ಟ್ ಗೆಳತಿ ಹೆಸರು ಕೆತ್ತಿದ್ವಿ. ನೀನು ಅವತ್ತು ಸಿಗಬಾರ್ದಿತ್ತ ಹುಡುಗಿ ಚೆನ್ನಾಗಿರ್ತಿದ್ವಿ. ಇರ್ಲಿ ಬಾ ಬಸಣ್ಣಿ ಬಾ
ಬಜಾರು ನಮ್ಗ ಇವತ್ತು ಬಸನ್ನಿಕ